ಮಂತ್ರದ ಅರ್ಥ ದೀಪ ಹೇಗೆ ಬೆಳಗುತ್ತೋ ಅದೇ ರೀತಿ ಈ ನಮ್ಮ ಕಾರ್ಯಕ್ರಮ ಏನು ಹಮ್ಮಿಕೊಂಡಿದ್ದೀವಿ ಇದು ಅದ್ಭುತವಾಗಿ ಆಗಲಿ ಅಂತ ಪ್ರಾರ್ಥಿಸ್ಕೊಳ್ತಾ, ಅದ್ಭುತವಾಗಿದೆ ಪೋಸ್ಟರ್ ಕೂಡ. ರಕ್ತದಲ್ಲಿ ಬರೆಯಲ್ಪಟ್ಟ ಸಾಮ್ರಾಜ್ಯ ಏನು ಅದ್ಭುತವಾಗಿ. ಮೋಷನ್ ಪೋಸ್ಟ್ ನೋಡಿದಾಗ ಒಂದು ಭರವಸೆ ಮೂಡಿದೆ ನನಗೆ. ಆಮೇಲೆ ಚಿತ್ರದಲ್ಲಿ ಏನೋ ಇದೆ ಅನ್ನೋಂಥ ಒಂದು ಭಾವನೆ ಬರ್ತದೆ. ಇದ್ರ ಕಥೆಯಲ್ಲಿ ಏನೋ ಇದೆ, ದಮ್ ಇದೆ, ಇದರಲ್ಲಿ ಶಕ್ತಿ ಇದೆ. ಅದನ್ನ ಸರಿಯಾದ ರೀತಿಯಲ್ಲಿ ನಿರ್ದೇಶಕರು ಹೊರಗಡೆ ಎಳೆಯಾಗಿ ಹೊರಗೆ ತಂದ್ರೆ ಖಂಡಿತವಾಗಿ ಒಂದು ಉತ್ತಮವಾದಂತಹ ಚಿತ್ರ ಆಗುತ್ತೆ ಅನ್ನೋಂಥ ಒಂದು ಭರವಸೆ ಇದೆ. ಆ ಚಿತ್ರ ಅದೇ ರೀತಿ ಆಗಲಿ. ಸಾಮ್ರಾಟ ಈಗ ಐತಿಹಾಸಿಕ, ಪೌರಾಣಿಕ, ಸಾಮಾಜಿಕ ಎಲ್ಲ ಈಗಿನ ಸಿನಿಮಾಗಳು ಸಾಮಾಜಿಕ ಸಿನಿಮಾದಲ್ಲಿ ಐತಿಹಾಸಿಕ ತೊಡಗುಗಳನ್ನು ಸೇರಿಸ್ತಾರೆ. ಈಗ ನೀವೆಲ್ಲ ನೋಡ್ತಾ ಇದ್ರಿ, ಎಲ್ಲ ಸಿನಿಮಾಗಳಲ್ಲಿ ಯಾವುದೋ ಒಂದು ಹಿನ್ನೆಲೆ ಇಟ್ಕೊಂಡು ಯಾವುದೋ ಒಂದು 2 ಸೀನ್ ಹಾಕ್ಬಿಟ್ಟು ಅವನು ಪುರಾತನ ಹಿನ್ನೆಲೆ ಹಿಂಗಿತ್ತು ಅಂತ. ಒಟ್ಟು ಜನರಿಗೆ ಏನಂದ್ರೆ ಆಡಿಯನ್ಸ್ ಇದು ಯಾವುದು ಕೇಳಲ್ಲ, ಆಡಿಯನ್ಸ್ ಕೇಳೋದಷ್ಟೇ ಎಂಟರ್ಟೈನ್ಮೆಂಟ್. ನಾನು 2 ಕಾಲು ತಾಸು ಇಲ್ಲಿ ಕುತ್ಕೊಂಡಿದ್ದೀನಪ್ಪ, ನನಗೆ ಯಾವುದೇ ರೀತಿ ಬೇಜಾರಾಗದ ರೀತಿಯಲ್ಲಿ, ನಾನು ಕೊಟ್ಟು ದುಡ್ಡಿ ಮೋಸ ಆಗದ ರೀತಿಯಲ್ಲಿ ಐ ಶುಡ್ ಫರ್ಗೆಟ್ ಆಲ್ ಮೈ ಪ್ರಿವಿಯಸ್, ಎಲ್ಲವನ್ನು ಮರೆತು 2 ತಾಸು ಕುತ್ಕೊಂಡು ಹೋಗ್ತೇನೆ ಅನ್ನೋಂಥ ಒಂದು ಚಿತ್ರ. ಎಂಟರ್ಟೈನ್ಮೆಂಟ್, ಕಾಮಿಡಿ ಈಸ್ ವೆರಿ ಇಂಪಾರ್ಟೆಂಟ್, ಎಲ್ಲ ಸೀಕ್ವೆನ್ಸ್, ಸ್ಕ್ರೀನ್ ಪ್ಲೇ ಇಸ್ ವೆರಿ ಇಂಪಾರ್ಟೆಂಟ್. ಇದೆಲ್ಲ ಆಗುತ್ತೆ. ಆಮೇಲೆ ಸ್ಕ್ರೀನ್ ಪ್ಲೇ ಇದೆಲ್ಲ ಬರೋದು ನಂತರ ಎಡಿಟಿಂಗ್ ಅಲ್ಲಿ ಇದೆಲ್ಲ ಆಗ್ತದೆ. ಬಟ್ ಕಥೆಯಲ್ಲಿ ನಿಮಗೆ ಹ್ಯೂಮರ್ ಬೇಕು, ಎಲ್ಲ ರೀತಿಯ ಅಲ್ಲ ಏನು ಹೇಳ್ತಿರಲ್ಲ, ಎಲ್ಲ ನವರಸಗಳು ಕೂಡ ಕಥೆಯಲ್ಲಿ ಮೂಡಿ ಬಂದ್ರೆ ಬಹಳ ಉತ್ತಮ. ಅದರ ಬಗ್ಗೆ ನೀವು ಕಾಳಜಿ ವಹಿಸಿ ಒಳ್ಳೆಯ ಚಿತ್ರವನ್ನು ಮಾಡಿ. ನೀವು ಬೆಳಗಾವಿಯಿಂದ ಪ್ರಾರಂಭ ಮಾಡಿದರೆ ಇದು ಬೆಂಗಳೂರಲ್ಲಿ ಪತಾಕೆಯನ್ನು ಹಾರಿಸಲಿ ಅಂತ ಹೇಳಿ ಈಗ ಈ ಮೂಲಕ ನಾನು ಆಶಿಸಿ ತಮ್ಮೆಲ್ಲರಿಗೂ ಕೂಡ ಶುಭ ಹಾರೈಸಿ ನನ್ನ 4 ಮಾತು ಮುಗಿಸ್ತೇನೆ. ನಮಸ್ಕಾರ. ನಾನು ನಿವಿಷ್ಕಾ ಪಾಟೀಲ್ ಅಂತ ಮಾತಾಡ್ತಾ ಇರೋದು. ಫಸ್ಟ್ ಆಫ್ ಆಲ್ ನಮ್ಮ ಈ ಒಂದು ಚಿಕ್ಕ ಪ್ರೋಗ್ರಾಮ್ಗೆ ಬಂದಂತ ಎಲ್ಲ ಮೀಡಿಯಾದವ್ರಿಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಮತ್ತೆ BC ಪಾಟೀಲ್ ಸರ್ಗೆ ಮತ್ತೆ ಅಶ್ವಥ್ ಸರ್ಗೆ ತುಂಬಾ ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ. ಸರ್ ಮೂವೀಸ್ ನಾನು ತುಂಬಾ ನೋಡ್ತಾ ಇದ್ದೆ. ಸೊ ಕೌರವ ಸರ್ ತುಂಬಾ ಫೇವ್ರೆಟ್ ಮೂವಿ. ಸೊ ಅದ್ರಲ್ಲಿ ಎಲ್ಲ ಸಾಂಗ್ಸು ಫೇವ್ರೆಟ್ ನಂದು. ಸೊ ಈ ಮೂವಿ ಕಾನ್ಸೆಪ್ಟ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿತ್ತು. ಸೊ ನನಗೆ ಪರ್ಫಾರ್ಮೆನ್ಸ್ ಮಾಡೋದಕ್ಕೆ ತುಂಬಾ ಜಾಗ ಇದೆ. ಸೊ ಅದಕ್ಕೋಸ್ಕರ ನನಗೆ ಅಂಡ್ ಟೀಮ್ ತುಂಬಾ ಎಫರ್ಟ್ ಹಾಕಿ ಕೆಲಸ ಮಾಡ್ತಿದ್ದಾರೆ. ಸೊ ಅವ್ರ ಜೊತೆ ನನ್ನ ಎಫರ್ಟ್ಸ್ ಇರ್ಲಿ ಅಂತಾನೆ ಈ ಪ್ರಾಜೆಕ್ಟ್ ಒಪ್ಕೊಂಡೆ. ಸೊ ನಿಮ್ಮೆಲ್ಲರ ಸಪೋರ್ಟ್ ಹೀಗೆ ಇರ್ಲಿ. ಸೊ ರಿಲೀಸ್ ಆದಾಗ್ಲೂ ಹೀಗೆ ಸಪೋರ್ಟ್ ತೋರಿಸಿ ಅಂತ ನಾನು ಆಶಿಸ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸೋ ಮಚ್ ನಿವಿಷ್ಕಾ. ನಾನು ಗಣಪತಿ ಪಾಟೀಲ್ ಅಂತ, ಪ್ರಾಪರ್ ಬೆಳಗಾವಿ. ಡೈರೆಕ್ಟರ್ ಅವರು ಪ್ರಭಾಕರ್ ಶಿರಖಾನೆ ಅವರು ಒಂದು ಒಳ್ಳೆ ಸಬ್ಜೆಕ್ಟ್ ತಗೊಂಡ್ ಬಂದಿದ್ರು. ಹೇಳಿದ್ರು ನನಗೆ ಒಂದು ಒಳ್ಳೆ ಸ್ಟೋರಿ, ಒಳ್ಳೆ ಕನ್ಸೆಪ್ಟ್ ಈ ನಮ್ ಭಾರತ ದೇಶಲೇ ಜಾತಿವಾದ ಮೇಲೆ ಮತ್ತ ಬೇರೆ ಬೇರೆ ಇತರಗಳಿಗೆ ಹೆಂಗ್ ಪ್ರಾಬ್ಲಮ್ ನಡೀತಾ ಇದಾವು, ಅದ ಹೆಂಗ ನಾವು ನೋಡ್ಕೊಂತ ಹೋಗ್ತೇವಿ. ಬೇರೆ ಬೇರೆ ಕಾಸ್ಟಿಸಮ್ ಅನ್ನಂಗಿಲ್ಲ ನಾನು. ನಮ್ದ ಧರ್ಮ ಒಳಗ ದ ವೇ ಆಫ್ ಲುಕಿಂಗ್ ಹೆಂಗಿರ್ತಿದೆ ಬೇರೆ ಬೇರೆ ಅವ್ರ ಕಡೆ, ಅದೆಲ್ಲ ಈ ಮೂವಿ ಒಳಗ ತೋರ್ಸೋದು ನಾವು ಪ್ರಯತ್ನ ಮಾಡ್ತಾ ಇದೀವಿ. ಸೊ ಇದ್ರ ಬಗ್ಗೆ ಜಾಸ್ತಿ ಮಾಹಿತಿ ಅಂದ್ರೆ ಡೈರೆಕ್ಟರ್ ಅವರು ಕೊಡ್ಬೋದು. ಮತ್ತೆ ನಮ್ದು ಟೀಮ್ ಎಲ್ಲ ಎನರ್ಜೆಟಿಕ್ ಟೀಮ್ ಇದೆ. ಒಳ್ಳೆ ಸ್ಪಿರಿಟ್ ತಗೊಂಡ ಒಳ್ಳೆ ಎನರ್ಜಿ ಹಾಕಿ ಕೆಲಸ ಮಾಡತ್ತಾರ. ಅದಕ್ಕೆ ನನಗೆ ಬಹಳ ಖುಷಿ ಇದೆ. ಸೊ ನಾವು ಎಷ್ಟು ಬೇಗ ಆಗ್ತದೆ ಅಷ್ಟ ಈ ಮೂವಿದ ಶೂಟ್ ಕಂಪ್ಲೀಟ್ ಮಾಡಿ ಈ ಪ್ರಾಜೆಕ್ಟ್ ಆಚೆ ತರ್ತೇವೆ ಅಂತ ಹೇಳ್ತೀನಿ. ಧನ್ಯವಾದ. ಹೊರಗಡೆ ಇಲ್ಲ, ತುಂಬಾ ಸಂತೋಷ. ಎಲ್ರಿಗೂ ನಮಸ್ಕಾರ. ನೀವೆಲ್ಲ ಬಂದು ಸಹಕಾರ ಮಾಡ್ತಿರೋದಕ್ಕೆ. ನನಗೆ ಪ್ರಭಾಕರ್ ಬಗ್ಗೆ ನಂಬಿಕೆ ಇದೆ. ಹಿಂದೆ ಒಂದು ಕೌಟಿಲ್ಯ ಅಂತ ಒಂದು ಸಿನಿಮಾ ಮಾಡಿದ್ವಿ, ಸ್ವಲ್ಪ ಓದ್ಕೊಂಡಿದ್ದಾರೆ, ಚೆನ್ನಾಗಿ ಮಾಡ್ತಾರೆ ಅಂತ ನಂಬಿಕೆ ಇದೆ. ಈಗಲೇ ಸಿನಿಮಾ ಬಗ್ಗೆ ಏನು ಹೇಳಿದ್ರು ಚೆನ್ನಾಗಿರಲ್ಲ. ಸಾಮ್ರಾಟ ಅನ್ನೋ ಟೈಟ್ಲು ಚೆನ್ನಾಗಿದೆ. ಆದಷ್ಟು ಒಂದು ಒಳ್ಳೆ ಸಿನಿಮಾ ಮಾಡಿ ಮುಂದೆ ತರಲಿಕ್ಕೆ ನಾವೆಲ್ಲರೂ ಪ್ರಯತ್ನ ಮಾಡ್ತೀವಿ. ಈ ಕಾರ್ಯಕ್ರಮಕ್ಕೆ ನಮಗೆ ಹಿರಿಯರಾದಂಥ BC ಪಾಟೀಲ್ ಸರ್ ಬಂದಿದ್ದಾರೆ, ತುಂಬಾ ಹೆಮ್ಮೆ ವಿಚಾರ. ಮತ್ತೆ ನಮ್ಮ ಪ್ರೊಡ್ಯೂಸರ್ ಸರ್ ಬಂದು ಬಹಳ ಎಲ್ಲೋ ದೂರದಿಂದ ಪ್ರಯಾಣ ಮಾಡ್ಕೊಂಡು ಬಂದಿದ್ದಾರೆ ಅಂತ ಕೇಳ್ಪಟ್ಟೆ ಇವತ್ತು. ಹಾಗೆ ನಮ್ಮ ಗೆಳೆಯರಾದಂತಹ ಛತ್ರಪತಿ ಅವ್ರಿಗೂ ಒಳ್ಳೇದಾಗ್ಲಿ, ಹೀರೋಯಿನ್ ಮೇಡಮ್ ಒಳ್ಳೇದಾಗ್ಲಿ, ಎಲ್ರಿಗೂ ಒಳ್ಳೇದಾಗ್ಲಿ. ನಿಮ್ಮೆಲ್ಲರ ಆಶೀರ್ವಾದ ಹರಕೆ ಸಿನಿಮಾ ಮೇಲೆ ಇರಲಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ.
ವೇದಿಕೆ ಮೇಲೆ ಇರುವಂತಹ ಹಿರಿಯರಿಗೆ ನಾನು ಚಿರಋಣಿ. ಒಂದೇ ಮತ್ತಿಗೆ ಎಲ್ಲರೂ ಬಂದು ಜೊತೆಗೆ ನಿಂತ್ಕೊಂಡ್ರಿ. ನಾನು ನಿಮಗೆ ಆಭಾರಿ ಆಗಿರ್ತೀನಿ. ಥ್ಯಾಂಕ್ ಯು ಸೋ ಮಚ್ ಬಿ ಸಿ ಪಾಟೀಲ್ ಸರ್, ಥ್ಯಾಂಕ್ ಯು ಸೋ ಮಚ್. ಹೇಗೆ ಶುರು ಮಾಡೋಣ? ಮೊದಲನೇದಾಗಿ ನಮ್ಮ ತಂದೆ ತಾಯಿಗೆ ನಾನು ಯಾವಾಗಲೂ ಋಣಿ ಆಗಿರ್ತೀನಿ. ಯಾಕಂದ್ರೆ ನಾನು ಸಿನಿಮಾ ಇಂಡಸ್ಟ್ರಿಗೆ ಹೋಗ್ತೀನಿ ಅಂತಂದಾಗ ಎಲ್ಲರೂ ಬಂದು ಅವ್ರ ಮುಂದೆ ಬೈಯೋರು ನನ್ನನ್ನು, ಇವನ್ ಹಾಳಾಗಿ ಹೋಗ್ತಾನೆ, ಉದ್ಧಾರ ಆಗಲ್ಲ, ಜೀವನದಲ್ಲಿ ಕೆಟ್ಟೋಗಿದ್ದಾನೆ ಅಂತ. ಆದ್ರೆ ನಮ್ಮ ತಂದೆ ತಾಯಿ ಮಾಡಿರುವಂತ ಮೋಟಿವೇಶನ್ ನಾನು ಇವತ್ತು ಇಲ್ಲಿ ಕೂತ್ಕೊಳ್ಳೋಕೆ ಆಧಾರ ಸ್ತಂಭ. ಅವತ್ತು ಅವ್ರು ನನಗೆ ಸಪೋರ್ಟ್ ಮಾಡಿಲ್ಲ ಅಂದ್ರೆ ನಾನು ಇವತ್ತು ಇರ್ತಿರ್ಲಿಲ್ಲ. ಥ್ಯಾಂಕ್ ಯು ಸೋ ಮಚ್ ನಮ್ಮ ತಂದೆ ತಾಯಿಗಳಿಗೆ. ಜೊತೆಗೆ ನನ್ನ ಮೊದಲೇ ಸಿನಿಮಾ ನಿರ್ಮಾಪಕರು ವಿಜೇಂದ್ರ ಸರ್, ಅವ್ರನ್ನ ನೆನಪು ಮಾಡ್ಬೋದಿರುವಂತ ದಿನಗಳೇ ಇಲ್ಲ. ಯಾಕಂದ್ರೆ ನಾವು ಯಾರ ಹತ್ರ ಒಂದು 500 ರೂಪಾಯಿ 1000 ರೂಪಾಯಿ ಕೇಳಿದ್ರು ಮಗ ಯಾವಾಗ ವಾಪಸ್ ಕೊಡ್ತೀಯ ಅಂತ ಕೇಳ್ತಾರೆ. ಅಂತದ್ರಲ್ಲಿ ನನ್ನನ್ನೇ ನಂಬಿ ಮೊದಲನೇ ಸಿನಿಮಾಗೆ ಲಕ್ಷ ಬಂಡವಾಳ ಕೊಡಿದ್ರು. ಅದಕ್ಕೆ ನಾನು ಯಾವಾಗಲೂ ಅವ್ರಿಗೆ ಆಭಾರಿ ಆಗಿರ್ತೀನಿ, ಋಣಿ ಆಗಿರ್ತೀನಿ. ಕಾರಣ ಏನಂದ್ರೆ ಆ ಒಂದು ಸಿನಿಮಾದಿಂದ ನಾನು ತುಂಬಾ ಕಲ್ತಿದ್ದೀನಿ. ಸಿನಿಮಾ ಹೆಂಗ್ ಮಾಡ್ಬೇಕು, ಅದನ್ನ ಹೆಂಗ್ ಡಿಸ್ಟ್ರಿಬ್ಯೂಟ್ ಮಾಡ್ಬೇಕು, ಜನರಿಗೆ ಹೆಂಗ್ ತಲುಪಿಸ್ಬೇಕು ಅಂತ. ಥ್ಯಾಂಕ್ ಯು ಸೋ ಮಚ್ ವಿಜೇಂದ್ರ ಸರ್. ಅವರಿಗೆ ಇನ್ವೈಟ್ ಮಾಡಿದ್ದೆ, ಏನೋ ಬೇರೆ ಕೆಲಸದಲ್ಲಿ ಬರೋಕ್ಕಾಗ್ಲಿಲ್ಲ ಅಂತ ಕೇಳ್ಪಟ್ಟೆ. ಜೊತೆಗೆ ಇವತ್ತು ಆಕ್ಚುಲಿ ಇಲ್ಲಿ ಕೂತ್ಕೊಂಡಿದ್ದೀನಿ ಅಂದ್ರೆ ಅದಕ್ಕೆ ಕಾರಣ ನಮ್ ರಂಜನ್ ಭೈ ಮತ್ತೆ ನಮ್ ಪಾಟೀಲ್ ಸರ್. ಯಾಕಂದ್ರೆ ಈ ಸಿನಿಮಾ 1 ವರ್ಷದ ಬಿಫೋರೇನೆ ಶುರು ಆಗ್ಬೇಕಿತ್ತು. ಕಾರಣಾಂತರಗಳಿಂದ ನನ್ನಿಂದಾನೇ ತುಂಬಾ ಡಿಲೇ ಆಗ್ತಾ ಹೋಯ್ತು. ರಂಜನ ಯಾವಾಗಲೂ ಕಾಲ್ ಮಾಡಿದ್ರು, ಮಗ ನಿಮ್ಮ ನಂಗೆ ನಂಬಿಕೆ ಇದೆ, ಸಿನಿಮಾ ಮಾಡೋಣ. ಬೇರೆ ಯಾರು ನಿರ್ಮಾಪಕರಾಗಿದ್ರೆ ಈ ನನ್ನ ಮಗ 1 ವರ್ಷದ ಆಟ ಆಡಿಸ್ತವನೆ, ಬೆಟ್ಟು ಬಿಡೋಣ ಗುರು, ಬೇಡ ಡೈರೆಕ್ಟರ್ ನೋಡೋಣ ಅಂತಿದ್ರು. ಆದ್ರೆ ನನ್ ಮೇಲೆ ಅದೇನು ಗೊತ್ತಿಲ್ಲ. ರಂಜನ ನನಗೆ ಕರೆಸಿ ಕೂರಿಸಿ ಆಫೀಸ್ ಎಲ್ಲ ಮಾಡಿಕೊಟ್ಟು, ಪೇಮೆಂಟ್ ಎಲ್ಲ ಕೊಟ್ಟು, ಸ್ಕ್ರಿಪ್ಟ್ ಎಲ್ಲ ಬರ್ಸಿ ಸಿನಿಮಾ ಶುರು ಮಾಡಿಸಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಗಣಪತಿ ಸರ್. ಜೊತೆಗೆ ನನ್ ಕೌಟಿಲ್ಯ ಸಿನಿಮಾ ರಿಲೀಸ್ ಆಗಿ 4 ವರ್ಷ ಹೋಗಿ ಬಂತು. ಸಿನಿಮಾ ಟೇಕಪ್ ಆಗೋದು, ಡಿಸ್ಕಷನ್ ಆಗೋದು, ಹಂಗೆ ಬ್ರೇಕ್ ಆಗೋದು ಏನೋ ನಡೀತಾ ಇತ್ತು ಲೈಫ್ ಅಲ್ಲಿ. ಆದ್ರೆ ಸಿನಿಮಾ ಅನೌನ್ಸ್ ಮಾಡ್ತಿದ್ದೀನಿ ಅಂತ ಬರೀ ಸ್ಟೇಟಸ್ ಇಟ್ಟಿದ್ದಕ್ಕೆ ವಾಟ್ಸಾಪ್ ಅಲ್ಲಿ ಎಲ್ಲರೂ ಕೇಳ್ತಿರೋದೇನಂತಂದ್ರೆ, ಮಗ ಮದುವೆ ಆಯ್ತು, ಹೆಂಡತಿ ಕಾಲ್ಗುಣ ಅಂತ. ಅದೊಂದು ಸತ್ಯ, ಟು ಬಿ ಫ್ರಾಂಕ್ ಆಗಿ ಹೇಳ್ತಿದ್ದೀನಿ. ಅವ್ರು ನನ್ನ ಲೈಫ್ ಅಲ್ಲಿ ಬಂದ್ಮೇಲೆ ನನ್ನ ಲೈಫ್ ಅಲ್ಲಿ ತುಂಬಾ ಒಳ್ಳೇದಾಗ್ತಿರೋದು, ತುಂಬಾ ಒಳ್ಳೆ ಕೆಲಸಗಳು ನಡೀತಾ ಇರೋದು. ನಾನು ಅವ್ರಿಗೆ ಯಾವಾಗಲೂ ಋಣಿ ಆಗಿರುತ್ತೆ ನನ್ನ ಹೆಂಡತಿಗೆ. ಜೊತೆಗೆ ಇನ್ ಸಿನಿಮಾಗೆ ಬರೋಣ ಸರ್. ಯಾಕಂದ್ರೆ ನಾವು ನಡೆದು ಬಂದಿರೋ ದಾರಿನ ಯಾವತ್ತೂ ಮರೆಯೋಕೆ ಹೋಗಬಾರ್ದು ಅಂತ ಹೇಳ್ತಾರೆ. ಅದನ್ನ ನೆನಪಿಸೋ ಉದ್ದೇಶ ಅಷ್ಟೇನೆ. ಅವ್ರೆಲ್ರಿಗೂ ನಾನು ಋಣಿ ಆಗಿರ್ತೀನಿ. ಜೊತೆಗೆ ಸಾಮ್ರಾಟ್ ಅಂತಂದ್ರೆ ಇದು ನಮ್ಮ ಬೆಳಗಾವಿ, ಉತ್ತರ ಕರ್ನಾಟಕದಲ್ಲಿ ನಡೆದಿರುವಂತಹ ಒಂದು ರಿಯಲ್ ಇನ್ಸಿಡೆಂಟ್ ಸಬ್ಜೆಕ್ಟ್ ನ ಇಟ್ಕೊಂಡು ಮಾಡ್ತಿರುವಂತಹ ಕತೆ. ಓಕೆನಾ ಸರ್? ಒಬ್ಬ ಸಾಮಾನ್ಯ ಹುಡುಗ ಒಂದ್ ಹುಡುಗಿ ಲವಲ್ ಬೀಳ್ತಾನೆ. ಆ ಪ್ರೀತಿಯನ್ನು ಉಳಿಸ್ಕೊಳ್ಳೋಕೋಸ್ಕರ ಒಬ್ಬ ಸಾಮ್ರಾಟನಾಗಿ ಬದಲಾಗ್ತಾನೆ. ಒಬ್ಬ ಸಾಮಾನ್ಯ ಹುಡುಗನಿಗೆ ಏನೆಲ್ಲ ಮಾಡೋ ಸಾಧ್ಯತೆಗಳಿದೆ ಪ್ರೀತಿ ಅನ್ನೋದ್ರ ಬಗ್ಗೆ ತೋರ್ಸೋಕೆ ಹೊಟ್ಟಿರುವಂತ ಸಿನಿಮಾ. ತುಂಬಾ ಪ್ಯೂರ್ ಹಾರ್ಟೆಡ್ ಲವ್ ಸ್ಟೋರಿ ಸರ್. ಇಷ್ಟ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಈಗ ನಾವು ಬೆಳಗಾವಿ, ನಂದು ಬೆಳಗಾವಿ, ನಮ್ ಸರ್ ಬೆಳಗಾವಿ, ಮೇಡಮ್ ಬೆಳಗಾವಿ, ನಮ್ ಡೈರೆಕ್ಟರ್ ಸರ್ ಬೆಳಗಾವಿ ಡಿಸ್ಟಿಕ್ ಅವ್ರೆ. ಒಂದ್ ಬೆಳಗಾವಿ ಟೀಮ್ ತಗೊಂಡ್ ಬರ್ತಾ ಇದೀವಿ, ಉತ್ತರ ಕನ್ನಡ ಟೀಮ್ ತಗೊಂಡ್ ಬರ್ತಾ ಇದೀವಿ. ಸೊ ನಮ್ಮ ಉತ್ತರ ಕನ್ನಡ ಹುಡುಗರನ್ನ ಒಂದು ಅಟ್ಲಿ ರಿಕ್ವೆಸ್ಟ್ ಮಾಡ್ಕೋತೀನಿ, ಬೆಳೆಸಿ ಸರ್. ಸರ್ ಆಲ್ಮೋಸ್ಟ್ 10% ಶೂಟಿಂಗ್ ಆಗಿದೆ ನಮ್ದು. ಅಲ್ಲೇ ಬೆಳಗಾಂ ಅಕ್ಕಪಕ್ಕ ಕೋಲ್ಹಾಪುರ ಬಾರ್ಡರ್. ಯಾಕಂದ್ರೆ ಕೋಲ್ಹಾಪುರದಲ್ಲಿ ಅಂದ್ರೆ ನಮ್ಮ ಫಿಲ್ಮ್ ಇಂಡಸ್ಟ್ರಿ ನಮ್ಗೆ ಏನ್ ಬೇಕಾದ್ ಸಿಗುತ್ತೆ ಸರ್. ಪೊಲಿಟಿಷಿಯನ್, ಕೋರ್ಟು, ಅಲ್ಲಿ ಏನ್ ಬೇಕಿಲ್ಲ ನಾವು ರೆಡಿ ಮಾಡ್ಬೇಕಾಗಿಲ್ಲ ಸರ್. ಆಲ್ಮೋಸ್ಟ್ ಎಲ್ಲ ರೆಡಿ ಇದೆ ಅಲ್ಲಿ ಫಿಲ್ಮ್ ಇಂಡಸ್ಟ್ರಿ, ಅಲ್ಲಿ ಫಿಲ್ಮ್ ನಗರದಲ್ಲಿ. ಆಲ್ಮೋಸ್ಟ್ ನಾವು ಬೆಳಗಾವಿ ಅಕ್ಕಪಕ್ಕ ಮಾಡ್ತಾ ಇದೀವಿ ಸರ್. ಉಳಿಕಿದ್ದು ಒಂದು 20% ನಾವು UP ದಲ್ಲಿ ಮಾಡ್ತಾ ಇದೀವಿ ಸರ್ ಶೂಟ್. ಸೊ ಅದಕ್ಕೆ ನಾನು ಏನ್ ಹೇಳಕ್ ಬರ್ತಾ ಇಲ್ಲ ಸರ್ ನಮ್ಗೆ. ಯಾಕಂದ್ರೆ 3 ವರ್ಷ ಬಿಟ್ಟು ಬಂದಿನಿ ಸರ್. ಮೇಡಮ್ ಗೋರು ನೆನಪೇ ಇಲ್ಲ. ನಾನು ನೋಡಿ ಹಿಂಗಾಗಿದೆ ನನ್ನ ಜೀವನ. ಅವಕಾಶ ಸಿಗಬೇಕಲ್ಲ ಮೇಡಮ್. ಬಂದ್ ಸುಮ್ ಕೂತ್ರೆ ನಾವು ಹಿಂಗೆ ಬಂದ್ ಹೋಗಪ್ಪ ಅಂತ ಹೇಳ್ಬಿಡ್ತೀರಿ ನೀವು. ಅವಕಾಶ ಕೊಡ್ಬೇಕಲ್ಲ ಮೇಡಮ್. ಯಾರು ನಮ್ ಇಂಥವ್ರಿಗೆ ಅನ್ನದಾತ್ರ ಸಿಗಬೇಕಲ್ಲ ಮೇಡಮ್ಗೆ. ಪ್ರಯತ್ನ ನಡೀತದೆ ಮೇಡಮ್. ನೋಡಿರಲ್ಲ ಮೇಡಮ್ ನೀವು ಯಾವ ರೀತಿ ರೆಡಿ ಆಗಿದ್ರೆ ಅಂತ ನೀವು ನೋಡಿರ್ಬೋದಲ್ಲ. ಇದು ಒಂದು ವರ್ಷ ಮೇಡಮ್ ನಾನು ವಿತ್ ಸ್ವೀಟ್ ತಿಂದಿಲ್ಲ. ಚಪಾತಿ ರೊಟ್ಟಿ ತಿಂದು ನಾನು ಸುಮಾರು 1 ವರ್ಷ ಆಯ್ತು ಮೇಡಮ್. ರೈಸು, ನಾನು ನಾನ್ ವೆಜ್, ಚಿಕನ್ ಬಾಯ್ಲ್ ಚಿಕನ್ ಇಷ್ಟು ತಿಂದು 1 ವರ್ಷದಿಂದ ಕಷ್ಟಪಟ್ಟು ಏನೋ ಒಂದು ಮಾಡಿದ್ದೀನಿ ಮೇಡಮ್. ನನ್ನ ಕೈಲಿ ಎಷ್ಟಾಗುತ್ತೆ ಅಷ್ಟು ಮಾಡಿದ್ದೀನಿ. ಬಟ್ ಇನ್ನೂ ಶಕ್ತಿ ನೀವೆಲ್ಲ ಶಕ್ತಿ ಕೊಟ್ಟರೆ ಇನ್ನೂ ಮಾಡ್ತೀನಿ ಮೇಡಮ್ ನಾನು. ಸೊ